ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದ್ದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ. ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಯಾರು ಮಾಡಿದ್ದಾರೆ ದ್ರೋಹ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿ ಗೃಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಏನ್ಲ ಎಲ್ಲ ಮುಗಿಯ ಗಂಟ ಸುಮ್ಕಿದ್ದು ಈಗ ಬಲಿ ಹೊಡಿತೀವಿ ಅಂತ ಕುಂತವೆ. ಆಗ ಅನಾಹುತ ಆಗೋಗೈತೆ, ಆದ್ರೂ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಬೇಕಲ್ಲಣ್ಣ. ಅದಕ್ಕೆ ಅವ್ರು ಯಾರು ಹಂಗ್ ಮಾಡಿದವರು ನಮ್ ಕೈಗೆ ಏನಾರ ಸಿಗಾಕೊಂಡ್ಬಿಟ್ರೆ ಹಂಗೆ ಹಿಂಗೆ ಮಾಡಿಬಿಡ್ತೀವಿ, ಚಮಡ ಸುಲ್ದಾಕ್ಬಿಡ್ತೀವಿ ಅಂತವ ಎಗರಾಡ್ತಾವೆ ಪಾಪ. ಅದ್ಯಾರು ಅಡ್ಡೇಟ್ ಕೊಟ್ಟಿರೋದು ಅಂತ ಹೆಂಗ್ ಕಂಡಿಡಿತಾವಂತ್ಲ? ಅವನ್ನೆಲ್ಲ ಕಂಡಿಡಿಯಕ್ಕೆ ಅಂತಲೇ ಸೀಟ್ ಇರೋವಿನ ಮುಂದಕ್ಕೆ ಬಿಟ್ಟವಂತ ಕಣ. ಸೀಟಿ ರವಿ ಯಾವ CID ಅಂತ ಮುಂದೋಗ್ಬಿಟ್ಟವಂತ ಸುಮ್ಕೆ ಒಬ್ಬೊಬ್ಬನ್ನೇ ಕರೆದು ವಿಚಾರಣೆ ಮಾಡೇ ಕೇಳದಲ್ವೇನ್ಲ? ಆ ಕೆಲಸ ಮಾಡಕ್ಕೆ ಕಣ ಸೀಟ್ ಬಿಟ್ಟಿರೋದು. ಆದ್ರೆ JDS ಇಂದ 7 ಜನ, BJP ಇಂದ 3 ಜನ ಕಳ್ಳೋಟ್ ಹಾಕವ್ರೆ ಅಂತಿದ್ವಲ್ಲ, ಈಗ ಕುಮಾರಣ್ಣ ಅದನ್ನ ಉಲ್ಟಾ ಹೇಳ್ತೈತೆ ಕಣ. BJP 7 ಜನ ಉಲ್ಟಾ ಹೊಡೆದವಂತೆ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. ಹಾಗೇಳಿ ಇದೇನ್ಲ BJPಲಿ ಜಾಸ್ತಿ ಜನ ಮೀರ್ ಸಾದಿಕ್ ಅವ್ರಿ ಅಂತವ ಟ್ವಿಸ್ಟ್ ಕೊಡ್ತೈತೆ ಕುಮಾರಣ್ಣ. ಕಣ, ಆದ್ರೆ ಅಶೋಕವೇ ವಿಜಯನವೇ ಉಲ್ಟಾ ಹೇಳ್ತಾವೆ ನೋಡಿಲಿ. ಮತದಾನ ಆದಂತ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. ಬಿಜೆಪಿ ಇಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂತದ್ದು. ನಮ್ಮ ಪ್ರಕಾರ 3 ಅಥವಾ 4 ಒಂದು ಇನ್ವ್ಯಾಲಿಡ್ ಆಗಿದೆ. ಈ ಮತಗಳು ಯಾರ್ದು ಹಾಕಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಆದ್ಮೇಲೆ ನಾವು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತೀರಿ. ಈ ನಂಬರ್ಗೆ ಮುಗಿಯೋದ್ರೊಳಗೆ ಇವೆರಡು ಪಾರ್ಟಿ ಅವು ಕಿತ್ತಾಡ್ಕೊಂಡ್ಬಿಡ್ತವೇನೋ ಅನ್ನೋಸ್ತೈತಲ್ಲ. ಕುಮಾರಣ್ಣ ಆಲ್ರೆಡಿ ಉಗ್ದೈತಂತೆ ಕಣ. ಹಿಂಗೆ ಮರುವಾದಿ ಕಲಿಯಕ್ಕೆ ಎಷ್ಟೇಸಿಂದ ಕಾಯ್ಕೊಂಡಿದ್ರಿ, ಹೈಕಮಾಂಡಿಗೆ ಹೇಳ್ಬಿಟ್ಟು ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಅಂತವ ಬೋದೈತಂತೆ ಕಣ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನನ್ನೇ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಕುಮಾರಣ್ಣಂಗೆ ಆ ಕಾಲದಿಂದಲೂ ಹೇಳ್ಕೊಂಡೆ ಬಂದಿದ್ದೆ ಕಣ್ಲೆ, ಆದ್ರೆ ನನ್ನ ಮಾತನ್ನ ಕಿವಿಗೆ ಹಾಕೊಂಡಿರ್ಲಿಲ್ಲ. ಈಗ ಅದೆಲ್ಲ ನೀಟಾಗಿ ಅರ್ಥ ಆಯ್ತೈತಿ. ಆದ್ರೆ ಕಾಲ ಮಿಂಚೋಗೈತೆ, ಏನು ಮಾಡಂಗಿಲ್ಲ. MLA ಎಲೆಕ್ಷನ್ ಒತ್ತಿಗಾರ ಎದ್ದೇಳ ಕೇಳ ಶಿವನಿ ಶಂಭುಲಿಂಗ.